ಎಲ್ಲರಿಗೂ ನಮಸ್ಕಾರ. ಯುಗಾದಿ ಶುಭಾಶಯ, ವರ್ಷತಳಕ ಶುಭಾಶಯ. ಇವತ್ತು ರಂಜಾನ್ ಹಬ್ಬದ ಶುಭಾಶಯ. ಎಲ್ಲ ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ಎಲ್ಲ ಲೈಫ್ ಎಂಜಾಯ್ ಮಾಡ್ತಿದ್ದೀರಾ ನಾನು ಭಾವಿಸಿದ್ದೀನಿ. ಎಲ್ಲ ಮೊನ್ನೆ ಎಪಿಸೋಡ್ಗಳನ್ನು ಎಂಜಾಯ್ ಮಾಡಿದ್ದೀರಾ. ಈಗ ಇದೇ ಪುಸ್ತಕದಲ್ಲಿ ಇನ್ನೊಂದು ಇದೇ ಪುಸ್ತಕ ಇದೆಯಲ್ಲ, ಇದೇ ಪುಸ್ತಕ ನೀವು ನೋಡ್ತಾ ಹಂಪಿ ಪರಂಪರೆಯಲ್ಲಿ ಇನ್ನೊಂದು 2 ಎಪಿಸೋಡ್ ಇದೆ. ಹಂಪಿಯ ಉಬ್ಬು ಚಿತ್ರಗಳಲ್ಲಿ ಜನಸಾಮಾನ್ಯ ಅಂತ ಡಾಕ್ಟರ್ ಜ್ಯೋತ್ಸ್ನಾ ಕಾಮತ್ ಅವರು ಬರೆದಿದ್ದಾರೆ. ಬಹಳ ಚೆನ್ನಾಗಿದ್ದಾರೆ. ಇದು ನೀವು ನಮ್ಮನ್ನು ಚಿಂತೆಗೆ ಹಚ್ಚುವಂಥದ್ದು, ಇದು ಚಿಂತನೆಗೆ ಹಚ್ಚುವಂಥದ್ದು ಬಹಳ ಚೆನ್ನಾಗಿದೆ. ವಿಜಯನಗರದ ವೈಭವವನ್ನು ಸಾರುವ ಹಲವಾರು ದಾಖಲೆಗಳು ಇದ್ರೂ ವೈಭವನ್ ಸರ್ ತುಂಬ ದಾಖಲೆ ಈಗೆಲ್ಲ ನಾವು ನೋಡಿದ್ದೀರ. ನೀವು ಹೆಚ್ಚು ಕಡಿಮೆ ಎಷ್ಟು ಪುಸ್ತಕವನ್ನು ಓದಿದ್ದೀನಿ. ಅಂದಿನ ಜನಸಾಮಾನ್ಯರ ಜೀವನದ ಮೇಲೆ ಬೆಳಕು ಚೆಲ್ಲುವ ವಿವರಗಳಿಗೆ ಅಲ್ಲಿ ಆಸ್ಪದ ಕೊಟ್ಟಿಲ್ಲ. ಯಾವತ್ತು ಜನಸಾಮಾನ್ಯರು ಇತಿಹಾಸದ ಭಾಗವೇ ಅಲ್ಲ ಅಂತ ಅವರು ಕುರಿ ಕೋಳಿ ಲೆಕ್ಕದಂಗೆ ಇಟ್ಟಿದ್ದಾಗ, ಕುರಿನೂ ಒಂದೇ, ಕೋಳಿನೂ ಒಂದೇ, ದನ ಕ್ವಾಣನೂ ಒಂದೇ, ಜನನೂ ಒಂದೇ ಅಂತ ಲೆಕ್ಕ. ವಿಜಯನಗರ ಚರಿತ್ರೆ ಓದಿದವರಿಗೆ ಪ್ರವಾಸಿ ಡೊಮಿಂಗೋ ಪಿಯಾಸ್ ಚಿರಪರಿಚಿತ ಅಲ್ವೇ? ಕೃಷ್ಣದೇವರಾಯರ ಆಳ್ವಿಕೆಯ ದಿನಗಳಲ್ಲಿ ರಾಜ್ಯದಲ್ಲಿ ಸುತ್ತಾಡಿ ಪ್ರತ್ಯಕ್ಷ ಕಂಡು ಹಲವಾರು ಘಟನೆಗಳನ್ನು ಈ ಪಾರ್ಟಿ ಬರೆದಿದ್ದಾನೆ. ಮಹಾನವಮಿ ಉತ್ಸವದಲ್ಲಿ ಪಾಲ್ಗೊಂಡು ಎಲ್ಲ ಬರೆದಿದ್ದಾನೆ. ಸೊ ಅವನು ವೃತ್ತ ಅಂತ ನೋಡಿದಾಗ ಒಂದು ಲೆವೆಲ್ಗೆ ನಮ್ಗೊಂದು ಚೂರು ಜನಸಾಮಾನ್ಯರ ಕತೆ ಏನು ಅಂತ ಜ್ಞಾಪಕ ಬರುತ್ತೆ, ಏನು ಅಂತ ಒಂದಿಷ್ಟು ನಮಗೆ ಗಣನೆಗೆ ಸಿಕ್ಕುತ್ತೆ. ಆಯ್ತಾ? ಸೊ ಅಲ್ಲಿದು ಒಂದಿಷ್ಟು ತಗೊಂಡ್ರೆ, ಪ್ರತಿ ಶುಕ್ರವಾರ ಸೇರೋ ಸಂತೆಯನ್ನು ವರ್ಣಿಸುತ್ತಾ ಅವರು ಕೃಷಿಕರು ತಾವು ಬೆಳೆದ ಅಕ್ಕಿ, ಗೋಧಿ, ಜವೆ ಗೋಧಿ, ಹೆಸರು, ಎಣ್ಣೆಕಾಳು, ಕಡಲೆಕಾಳು ಮುಂತಾದವುಗಳನ್ನು ಅತಿ ಕಡಿಮೆ ಬೆಲೆಗೆ ಮಾರುವವರನ್ನು ಉಲ್ಲೇಖಿಸಿದ್ದಾನೆ. ಸಿಕ್ಕಾಪಟ್ಟೆ ಥ್ರೋ ಅವೇ ಪ್ರೈಸು. ತೀರಾ ಸಣ್ಣ ನಾಣ್ಯವಾಗಿದ್ದ ಒಂದು ಪಣಕ್ಕೆ 3 ದ್ರಾಕ್ಷಿಯ ಗೊಂಚಲು, ಇಲ್ಲ 10 ದಾಳಿಂಬೆ. ಲಾಸ್ಟ್ ಕಾಯಿನ್ ಅದೇನೆ, ಅದು 1 ಕೊಟ್ರೆ 10 ದಾಳಿಂಬೆ, 3 ದ್ರಾಕ್ಷಿ ಗೊಂಚಲು ಕೊಡ್ತಾ ಇದ್ರಂತೆ. ಆಯ್ತಾ? ಮಾಂಸಾಹಾರವಂತೂ ಯಥೇಚ್ಛವಾಗಿ ತಿಂದು ತೇಗುವಷ್ಟು ಕೊಟ್ಬಿಡೋರಂತೆ. ಪಶು ಪಕ್ಷಿಗಳು ಅತಿ ಅಗ್ಗದ ಬೆಲೆಗೆ ಲಭ್ಯವಿದ್ದವು. ಇದಕ್ಕೆ 3 ಮೊಲ, 3 ಕೋಳಿ, 3 ಸಜೀವ ಹಕ್ಕಿ ಕೊಟ್ಬಿಟ್ರೆ, ಪಾರಿವಾಳಗಳಂತೂ ಲೆಕ್ಕ ಹಾಕದೆ ಕೊಟ್ಬಿಡೋರಂತೆ. ಎಷ್ಟು ಬೇಕು ಇಟ್ಕೊಂಡು ಹೋಗು ನೀನೆ ಅಂತ, ಅಷ್ಟು ಕೊಡೋರಂತೆ. 4 ಅಥವಾ 5 ಕುರಿಗಳು ಸಿಗ್ತಾ ಇತ್ತು ಒಂದಕ್ಕೆ, ಒಂದು ಪಣಕ್ಕೆ. ಆಯ್ತಾ? ಇದನ್ನೆಲ್ಲ ಬೆಳೆಯುತ್ತಿದ್ದ ಜನಸಾಮಾನ್ಯನ ದೈನಿಕ, ಮಾಸಿಕ ಅಥವಾ ವಾರ್ಷಿಕ ಉತ್ಪನ್ನ ಎಷ್ಟಿರಬಹುದು ಅಂತ ಸುಲಭವಾಗಿ ಊಹಿಸಬಹುದಾಗಿದೆ. ಇವರೆಲ್ಲರೂ ಬಡವರಾಗಿಯೇ ಉಳಿದಿದ್ದರಿಂದ ಸೈನ್ಯಾಧಿಕಾರಿಗಳು, ಉಚ್ಚಾಧಿಕಾರಿಗಳು, ಪಾಳ್ಯಗಾರರು, ರಾಜಮಹಾರಾಜರೆಲ್ಲ ಧನಿಕರಾಗಲು ಸಾಧ್ಯವಾಯಿತು ಅಲ್ವೇನ್ರಿ? ನಾವೆಲ್ಲ ಈಗ ತಿಂಗಳಿಗೆ ನಾವೆಲ್ಲ ಈಗ ಪೆಟ್ರೋಲ್ 100 ರೂಪಾಯಿ ಕಟ್ತಿರೋದ್ರಿಂದನೇ ಇವರೆಲ್ಲ ಶ್ರೀಮಂತರಾಗಿರೋದು ಅಂತ ಆಯ್ತು ಅಲ್ಲಿ. ಇರ್ಲಿ ಎಂಬುದು ನಿರ್ವಿವಾದ. ವಿವಿಧ ಸೇನೆಗಳ ಮುಖ್ಯಸ್ಥರ ವಾರ್ಷಿಕ ಉತ್ಪನ್ನಗಳನ್ನ ಉಲ್ಲೇಖಿಸಲು ಮರೆತಿಲ್ಲ. ಸೈನ್ಯದಲ್ಲಿ ಸಂಬಳ ವರ್ಷಕ್ಕೆ 2,000 ವರಹಗಳಿಂದ 1.5 ಲಕ್ಷ ವರಹಗಳವರೆಗೆ ಸಂಬಳ ಆಯ್ತಂತೆ. ವಿಜಯನಗರ ಕಾಲದಲ್ಲಿ 1.5 ಲಕ್ಷ ವರಹಗಳು ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ರಿ. ಈ ತರ ಮಾಡಿದ್ರೆ ನಿಮ್ಗೆ ಅವರ ಸಿರಿವಂತಿಕೆಯ ಕಲ್ಪನೆ ಬರುತ್ತದೆ. ಅವ್ರಿಗೆ ಸೈನ್ಯದ ಪಾಲನೆ ಪೋಷಣೆಗೆ ಬೇರೆಯಾಗಿಯೇ ಮೊತ್ತವನ್ನು ಕೊಡೋದು, ಅದು ಬೇರೆ. ಸೈನ್ಯದ ಪಾಲನೆ ಪೋಷಣೆ ಅದಕ್ಕೆಲ್ಲ ಎಕ್ಸ್ಟ್ರಾ ದುಡ್ಡು. ಈ ಸೈನ್ಯಾಧಿಕಾರಿಗೆ ಸಂಬಳನೇ 1.5 ಲಕ್ಷ ಇತ್ತು ವರ್ಷಕ್ಕೆ, 1.5 ಲಕ್ಷ ವರಹ. ನವರಾತ್ರಿಯ ಕೊನೆಯ ದಿನ ಅರಸನಿಗೆ 10,500,000 ಸುವರ್ಣ ವರಹಗಳನ್ನ ಪ್ರಜೆಗಳು ಕಾಣಿಕೆಯ ರೂಪದಲ್ಲಿ ಕೊಡಲೇಬೇಕಿತ್ತು. 10,500,000 ಅಂತಂದ್ರೆ 500K ಅಂದ್ರೆ ಹೆಚ್ಚು ಕಡಿಮೆ 15 ಲಕ್ಷ ಸುವರ್ಣ ವರಹಗಳನ್ನ ಕಾಣಿಕೆಯ ರೂಪದಲ್ಲಿ ಕೊಡಲೇಬೇಕಿತ್ತು. ಇದರಿಂದ ನಾಡಿನ ಸಂಪತ್ತೆಲ್ಲ ಕೆಲವರಿಗೆ ಸೀಮಿತವಾಗಿತ್ತು. ತಾವು ದುಡ್ದಿದ್ದು, ಸಂಪಾದಿಸಿದ್ದು, ಬೆಳೆದಿದ್ದು ಎಲ್ಲ ತಗೊಂಡೋಗಿ ರಾಜನಿಗೆ ಕೊಡ್ಬೇಕಿತ್ತು. ಇವರು ಎಲ್ಲ ಅವನಿಗೆ ಕೊಟ್ಬಿಡ್ಬೇಕಿತ್ತು. ಸಂಪತ್ತೆಲ್ಲ ಅವನ್ತವೇ ಉಳ್ಕತ್ತು. ಇವ್ರು ಬಡವರಾಗಿ ಉಳ್ಕೊಂಡ್ರು. ನಾಡಿನ ಸಂಪತ್ತೆಲ್ಲ ಕೆಲವರಿಗೆ ಸೀಮಿತವಾಗಿ ಇದ್ದು ಬೇರೆಯವರು ಹೇಳಲೇಬೇಕಾಗಿಲ್ಲ, ಬಿಡಿಸಿ ಹೇಳಲೇಬೇಕಾಗಿರಲಿಲ್ಲ. ಬೇರೊಂದು ಸಂದರ್ಭದಲ್ಲಿ ರಾಜನು ದೊಡ್ಡ ಕೆರೆಯೊಂದನ್ನು ಕಟ್ಟಿಸುವ ಸಲುವಾಗಿ 20,000 ಜೀತದಾಳಗಳನ್ನು ನೇಮಿಸಿದ ವಿಚಾರ ಬರುತ್ತೆ. ಅಂದಿನ ದಿನಗೂಲಿ ಅಂದ್ರೆ 2 ಹೊತ್ತು ಊಟ, 1 ತುಂಡು ಬಟ್ಟೆ ಅಷ್ಟೇ. ಹೆಚ್ಚೆಂದರೆ 1 ಗೋಟಡಿಕೆ, ಅಡಿಕೆ, ಕವಳ ಅಂತೀವಲ್ಲ. ಕವಳ ಅಂದ್ರೇನು ನಿಮ್ಗೆ ಗೊತ್ತಿಲ್ಲ. ನಮ್ಮ ಕಾಲದಲ್ಲಿ ಕವಳ ತಾಯಿ ಅಂತ ರಾತ್ರಿ ಹೊತ್ತು ಕೂತ್ಕೊಂಡ್ ಬರೋರು ಭಿಕ್ಷುಕರು. ಕವಳ ತಾಯಿ ಅಂತ ರಾತ್ರಿ ಕೂತ್ಕೊಂಡ್ಬಂದ್ರೆ ಅವತ್ತು ರಾತ್ರಿ ಎಲ್ಲ ಊಟ ಮಾಡಿ ಮಿಕ್ಕಿದ್ದನ್ನ ಎತ್ತಿಟ್ಟಿರೋ ಅವ್ರ ಮನೇಲಿ ನಮ್ಮಮ್ಮ. ಆ ಕವಳ ತಾಯಿ ಬಂದ ಎದುರಿಸೋರು. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಗಲಾಟೆ ಮಾಡಿದ್ರೆ ಕವಳ ತಾಯಿ ಕೊಟ್ಬಿಡ್ತೀನಿ ನಿನ್ನುವೇ ಊಟದ ಜೊತೆಗೆ ಅಂತ ನಮ್ಮನ್ನೆಲ್ಲ ಎದುರಿಸೋರು. ನಾವು ಎದುರ್ಕೊಳ್ಳೋವಾಗ ಈ ಕವಳ ತಾಯಿ ಬಂದ್ರೆ ಓಡು ಬಂದ್ಬಿಡುದು ಮನೆಯೊಳಗೆ.
ಅವನು ಕವಳ ತಾಯಿ ಅಂತ ಅವನು ರಾತ್ರಿ ಬರೋನು, ಅವನಿಗೆಲ್ಲ ಅವತ್ತು ಮಧ್ಯಾಹ್ನ ರಾತ್ರಿ ಏನು ಮಾಡಿದ್ ಮಿಕ್ಕಿದ್ನೆಲ್ಲ ತೆಗೆದು ಕೊಟ್ಬಿಡೋರು. ಕವಳ ಅಂದ್ರೆ ಆಕ್ಚುಲಿ ಎಲೆ ಅಡಕೆ, ಅದನ್ನ ಊಟಕ್ಕೆ ಒಂದು ಕವಳ ತಾಯಿ ಅಂತ ಕರೆಯೋನು. ಈಗೆಲ್ಲಿ ಇಲ್ವೇ ಇಲ್ಲ, ಈಗ ಅವೆಲ್ಲ ಇಲ್ಲ. ಆಯ್ತಾ? ವಿಠ್ಠಲ ದೇವಾಲಯಕ್ಕೆ ಬ್ರಾಹ್ಮಣರನ್ನು ಬಿಟ್ಟರೆ ಬೇರೆಯವರಿಗೆ ಪ್ರವೇಶವಿರಲಿಲ್ಲ. ಇದನ್ನ ಮೊನ್ನೆ ಯಾರೋ ಕೇಳಿದ್ರು ಮೊನ್ನೆ ವಿಡಿಯೋದಲ್ಲಿ. ನೋಡಪ್ಪ, ಇದು ಹಂಪಿ ಪರಂಪರೆ ಪೇಜ್ ನಂಬರ್ 36 ಇದೆ. ಇಲ್ಲಿದೆ, ನೋಡ್ಕೊಳ್ಳಿ ತಂದೆ, ನೀವೇ ಯಾರು ಕೇಳಿದ್ರಲ್ಲ ನೀವು. ವಿಠ್ಠಲ ದೇವಾಲಯಕ್ಕೆ ಬ್ರಾಹ್ಮಣರನ್ನು ಬಿಟ್ಟರೆ ಬೇರೆಯವರಿಗೆ ಪ್ರವೇಶವಿಲ್ಲ. ಇಲ್ಲಿದೆ ನೋಡಿ, ಇಲ್ಲಿ ತೋರಿಸ್ಬಿಡಪ್ಪ ಅಂದ. ನೋಡಿದ್ರಾ? ಆಯ್ತಾ? ವಿಠ್ಠಲ ದೇವಾಲಯಕ್ಕೆ ಬ್ರಾಹ್ಮಣರನ್ನು ಬಿಟ್ಟರೆ ಬೇರೆಯವರಿಗೆ ಪ್ರವೇಶ ಇರಲಿಲ್ಲ ಎನ್ನುವ ಪೇಸ್ ದ್ವಾರಪಾಲಕರಿಗೆ ಸ್ವಲ್ಪ ಕೊಂಚ ದುಡ್ಡು ಕೊಟ್ಟನೆಂದು ಒಳಗಡೆ ಬಿಟ್ಟರು. ಅವರು ಸುಸ್ಥಿತಿಯಲ್ಲಿದ್ದಿದ್ರೆ ಈ ವಿದೇಶಿಯನಿಂದ ಸಣ್ಣ ಸಣ್ಣ ನಾಣ್ಯಕ್ಕೆ ಯಾಕೆ ಕೈ ಚಾಚ್ತಾ ಇದ್ರು? ಅವನು ಒಂದು ಲೀಸ್ಟ್ ಪಣ ಒಂದು ಹಿಂಗೆ ಬಿಸಾಕವನಷ್ಟೇ, ಅದಕ್ಕೆ ಅವನ್ನ ಒಳಗಡೆ ಬಿಟ್ಬಿಟ್ಟವ್ರೆ. ಅಂದ್ರೆ ಅವ್ರ ಬಡತನ ಎಷ್ಟಿತ್ತು ಲೆಕ್ಕ ಹಾಕ್ರಿ, ಅಲ್ವೇನ್ರಿ? ಆದರೆ ವಿಜಯನಗರದ ಶಿಲ್ಪಿಗಳು ಅಂದಿನ ಜನಸಾಮಾನ್ಯರನ್ನ ಮರೆಯದೆ ದೇವಾಲಯ ಮತ್ತು ಇತರ ಕಟ್ಟಡಗಳ ಗೋಡೆ, ಕಂಬ, ನೆಲಗಟ್ಟುಗಳ ಮೇಲೆ ಕೊರೆದು ಕಾದಿರಿಸಿದ್ದಾರೆ. ಕೆಲವು ಕಟ್ಟಡಗಳು ಕಷ್ಟದಿಂದ ಉಸಿರು ಬದುಕಿಕೊಂಡ್ರೆ, ಕೆಲವು ಐತಿಹಾಸಿಕ ಘಟನೆಗಳಿಗೆ ಮಣಿದು, ಅಂದ್ರೆ ಯುದ್ಧಗಳಲ್ಲೆಲ್ಲ ಸುಟ್ಟು ಹೋಯ್ತು. ಆಯ್ತಾ? ಸೊ ಏನು, ಇವರು ಯಾರು ಶಿಲ್ಪಿಗಳು ಏನ್ ಮಾಡಿದ್ರು, ಅವರು ಬಡವರನ್ನ ಮರೀದೆ ಅಲ್ಲಿ ಕೆತ್ತಿದ್ದಾರೆ. ಎಲ್ಲೆಲ್ಲಿ ಕೆತ್ತಿದ್ದಾರೆ? ಮಹಾನವಮಿ ದಿಬ್ಬದಲ್ಲಿ ಕೃಷ್ಣದೇವರಾಯರ ದಿಗ್ವಿಜಯ ಸಂಕೇತವಾಗಿ 1513 ಮಹಾನವಮಿ ದಿಬ್ಬ ಕಟ್ಟಿದ್ರು. ಇಂದಿಗೂ ತಕ್ಕ ಮಟ್ಟಿಗೆ ಉಳ್ಕೊಂಡಿರ್ತಕ್ಕಂಥ ಅಡಿಪಾಯದ ಹೊರೆಮೈ ಮೇಲೆ 7-8 ಸ್ತರಗಳಲ್ಲಿ ಉಬ್ಬು ಚಿತ್ರಗಳನ್ನ ನೀವು ನೋಡ್ಬೋದು. ಅದರಲ್ಲಿ ಮೇಲ್ನೋಟಕ್ಕೆ ಕುದುರೆ ಚಿತ್ರವನ್ನ ಕಾಣುವ ಒಂದು ಪಟ್ಟಿಕೆಯಲ್ಲಿ ಉದ್ದನೆಯ ಕೂದಲನ್ನು ಬೆಳೆಸಿದ ಒಬ್ಬ ತರಬೇತಿಗಾರ ಕುದುರೆ ನೋಡ್ಕೊಳ್ಳೋನು, ಅವನೊಬ್ಬ ಬಡವನೇ ಅಫ್ಕೋರ್ಸ್. ಅವನು ಕೇವಲ ಕಿರುಗಚ್ಚೆಯಲ್ಲಿದ್ದು ಬಲಿಷ್ಠವಾದ ಅಶ್ವವನ್ನು ಪುಸಲಾಯಿಸಿ ಕರೆದೊಯ್ಯುತ್ತಿದ್ದಾನೆ. ಕಿರುಗಚ್ಚೆ ಅವನು ಏನು ಅಂತಂದ್ರೆ, ಒಂದೇ ಒಂದು ಕೌಪಿನ ಬಿಟ್ಟರೆ ಬೇರೆ ಏನು ಅವ್ರ ಮೈ ಮೇಲೆ ಇರ್ತಿರ್ಲಿಲ್ಲ. ನಾನು ವಿಜಯನಗರದ ಯುದ್ಧ ಕಲೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಒಂದೇ ಒಂದು ಕೌಪಿನ ಬಿಟ್ಟರೆ ಬೇರೆ ಹಾಕತಿರ್ಲಿಲ್ಲ. ಇಲ್ಲ ಅಂದ್ರೆ ಬೆತ್ತಲೆಯಾಗಿ ಯುದ್ಧಕ್ಕೆ ಹೋಗ್ತಾ ಇದ್ರು, ಮೈಗೆಲ್ಲ ಎಣ್ಣೆ ಸವರ್ಕೊಂಡು ಅಂತ ನಾನು ಹೇಳಿದ್ದೀನಿ. ಇದರ ಅವರ ಅವತ್ತಿನ ದೈನಂದಿಕ ಆರ್ಥಿಕ ಸ್ಥಿತಿಗತಿಯನ್ನು ತಿಳಿಸುತ್ತದೆ. ಹೆಂಗಿದ್ರು ಅವತ್ತಿನ ಸೈನಿಕರು, ಅವ್ರ ಬದುಕೆ, ಅವ್ರ ಬಡಬಾಳು, ಅವ್ರ ಬಡತನನೇ ಹಾಸ್ಕೊಂಡು ಒದ್ಗನ್ನು ಮಲಗ್ತಾ ಇದ್ರು. ಭೂಮಿಯ ಹಾಸಿಗೆ ಗಗನವೇ ಹೊದಿಕೆ ಎಂದು ಬಡವನಿಗೆ, ಬೀದಿಯೇ ಮನೆಯವಗೆ ಅಂತ ಒಂದು ಹಾಡಿದೆ. ಪಿ ವಿ ಶ್ರೀನಿವಾಸ್ ಕೇಳ್ತಾ ಇದ್ರೆ ಹಾಡು ಕಣ್ಣಲ್ಲಿ ನೀರು ಬಂದ್ಬಿಡ್ತೀರಿ ಅಂತ ಹಾಡೋದು. ಆಯ್ತಾ? ನೋಡಿ, ಇನ್ನೊಂದರಲ್ಲಿ ಅಶ್ವಾರೋಹಿ ಒಬ್ಬ ಕೂದಲ ಜಟೆ ಬಿಟ್ಕೊಂಡಿದ್ದಾನೆ, ತಲೆಗೆ ಅಂಗವಸ್ತ್ರ ಕಟ್ಟಿ ಕಿರುಪಂಚೆಯನ್ನು ಉಟ್ಕೊಂಡಿದ್ದಾನೆ. ಎಲ್ರೂ ಆನೆ ಉಂಟೆಗಳನ್ನು ಸಾಕೋರೆಲ್ಲ ಅತ್ಯಲ್ಪ ಉಡುಪಿನಲ್ಲಿದ್ದಾರೆ. ಆಯ್ತಾ? ಕೊರಳಿನಿಂದ ಎಂಥದೋ ಅಗ್ಗದ ಸರ ತೂಗು ಬಿದ್ದಿದೆ. ತುಂಡು ಕಚ್ಚೆ ಇಟ್ಟು ಜೋಡಿ ನಾಯಿಗಳೊಂದಿಗೆ ಕಾಡಿಗೆ ಹೊರಟಿದ್ದಾನೆ. ಇವರೆಲ್ಲರೂ ಅಷ್ಟೇ, ಬೇಟೆ ನಾಯಿ, ಕಾಡಂದಿ ಹೊಡೆಯೋರು, ಇವರೆಲ್ಲರೂ ಅಷ್ಟೇನೆ. ಅದಲ್ದೇನೆ ಸಾಮಾನ್ಯ ಸ್ತ್ರೀಯರ ಉಡುಗೆ ತೊಡುಗೆನೂ ಅಷ್ಟೇ, ಮೈಗೆ ಅಂಟ್ಕೊಂಡಂತ ಸೀರೆ ಉಟ್ಕೊಂಡು ಒನಕೆಯಿಂದ ಭತ್ತ ಕುಟ್ಟಿ ಅಕ್ಕಿ ಮಾಡೋದ್ರಲ್ಲಿ ಮೈ ಮರ್ತಿದ್ದಾರೆ. ಅವರು ಅಷ್ಟೇ, ಅವ್ರು ಬರೆಸುವಂತ ಒರಳು ಕರ್ನಾಟಕದ ಕರಾವಳಿಯಲ್ಲಿ ಇಂದಿಗೂ ಪ್ರಚಲಿತವಿರುವಂತೆ ನೆಲದಲ್ಲೇ ಮಾಡಿದ್ದು. ಸೊ ಇದನ್ನೆಲ್ಲ ನೋಡಿದಾಗ ನಾವು ಅವತ್ತಿನ ಜನ ಹೇಗಿದ್ರು ಅನ್ನೋದನ್ನ ನಾವು ನೋಡ್ಬೋದಾಗಿದೆ. ಈ ಏನಂತಾರೆ, ಇದು ತುಂಬಾ ವಿಸ್ತಾರವಾಗಿದೆ. ಅಂದ್ರೆ ಈ ವಿಸ್ತಾರವಾಗಿರೋದನ್ನ ನಿಮ್ಗೆ ಹೇಳಿದ್ರು ನಿಮ್ಗೆ ಬೋರ್ ಆಗ್ಬಿಡುತ್ತೆ. ಯಾವ್ಯಾವ್ರು ಏನೇನು ಉಟ್ಕೊಂಡಿದ್ರು, ಏನೇನು ತೊಟ್ಕೊಂಡಿದ್ರು ಅನ್ನೋದೆಲ್ಲ ತುಂಬಾ ವಿಸ್ತಾರವಾಗಿದೆ. ಇದು ನಿಮ್ಗೆ ಏನನ್ನ ತೋರಿಸುತ್ತೆ ನಿಮ್ಗೆ ಅಂತಂದ್ರೆ, ಅವತ್ತಿನ ಜನಸಾಮಾನ್ಯರು ಎಷ್ಟು ಕಷ್ಟಪಡ್ತಾ ಇದ್ರು, ಎಷ್ಟು ಸಾಮಾನ್ಯವಾಗಿದ್ರು, ಎಷ್ಟು ಒಂಥರ ಬೇಸಿಕ್ ಮಿನಿಮಮ್ ಥಿಂಗ್ಸ್ ಅಲ್ಲಿ ಇದ್ರು. ಅವರು ಹೇ ಅಂತಾರಲ್ಲ, ಉಳೋದು, ಮಲಗೋದು, ಕೆಲಸ ಮಾಡೋದು ಅಷ್ಟೇ, ಬೇರೇನೂ ಇರಲಿಲ್ಲ ಅವ್ರಿಗೆ. ಇದ್ದಿದ್ದೆಲ್ಲ ಕೆಲವು ಶ್ರೀಮಂತರ ಹತ್ರ, 2% ರಾಜನನ್ನು ಸೇರಿದಂತೆ ಸೈನ್ಯಾಧಿಕಾರಿಗಳು, ಇವರು ಯಾರು ಮತ್ತೆ ವೈಶ್ಯರು ಅಂದ್ರೆ ವ್ಯಾಪಾರಸ್ಥರು, ಇವ್ರುಗಳ ಹತ್ರ ಇತ್ತು. ಸಂಪತ್ತೆಲ್ಲ ಅಲ್ಲೇ ಶೇಖರಣೆ ಆಗ್ಬಿಟ್ಟಿತ್ತು, ಜಮೆ ಆಗ್ಬಿಟ್ಟಿತ್ತು. ಸಂಪತ್ತೆಲ್ಲ ಅಲ್ಲಿ ಜಮೆ ಆಗ್ಬಿಟ್ಟಿತ್ತು. ಅದನ್ನ ಬರೆದಂಥವ್ರು ಇತಿಹಾಸಕಾರರು ವೈಭವಯುತ ಹಂಪಿ ಅಂತ ಬರೆದ್ರು. ಯಾವುದೇ ವೈಭವಯುತ ಸಾಮ್ರಾಜ್ಯ ಅಂತ ಬರೆದ್ರು. That is only 2% of the history. 98% of the history is very common. ತುಂಬ ಕಾಮನ್. ಏನೇನೂ ಇರಲಿಲ್ಲ ಜನದ ಹತ್ರ. ಜನಗಳೆಲ್ಲ ಹಿಂಗೆ ಸಾಮಾನ್ಯವಾಗಿ ಹೊಲ, ಗದ್ದೆ, ಜಮೀನು, ಭೂಮಿ ಕಾಣಿ, ಕುರಿ ಮೇಯ್ಸು, ಆಡು ಮೇಯ್ಸು, ಕೋಣ, ದನ ಒಟ್ಕೊಂಡು ಹೋಗು, ದನ ಕಾಯ್ಕೊಂಡಿರು, ಇಂಥ ಕೆಲಸಗಳೇ.
ಇಲ್ಲ ರಾಜ ಏನೋ ಹೇಳ್ದ, ಅವ್ಳು ಜಿದ್ದಾಳ, ಕೆಲಸ ಮಾಡು, ಕೆರೆ ಕಟ್ಸು, ಇದು ಕಟ್ಕೊಂಡ್ ಕೂತಿರೋ, ಇದೆ ಇನ್ನೇನು ಇಲ್ಲ. ಇದನ್ನೆಲ್ಲ ಅವರು ತಡ್ಕೊಂಡಿದ್ರು ಅಲ್ವಾ. ಏನು ಮಾಡಕ್ಕಾಗಲ್ಲ, ತಡ್ಕೊಳ್ಳೇಬೇಕು ಅವರೆಲ್ಲ, ಏನು ಮಾಡಕ್ಕಾಗಲ್ಲ ಅಲ್ವಾ ಹೇಳಿ. ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡುಗಳಲ್ಲಿ ಅಳಿದುಳಿದುಕೊಂಡ ವಿಜಯನಗರ ಕಾಲದ ಕಟ್ಟಡಗಳಲ್ಲಿ ಅಸಂಖ್ಯಾತ ಉಬ್ಬು ಚಿತ್ರಗಳಿವೆ. ಆಂಧ್ರ, ತಮಿಳುನಾಡು ಎಲ್ಲ ಕಡೆ ಇದ್ರಲ್ಲಪ್ಪ ಇವರು ನಮ್ಮವರು. ಸೊ ಅಲ್ಲೆಲ್ಲ ಕಟ್ಟಿಸಿದಂತ ಉಳ್ಕೊಂಡಿರೋಂಥ ದೇವಸ್ಥಾನದಲ್ಲೂ ಸಿಕ್ಕಾಪಟ್ಟೆ ಉಬ್ಬು ಚಿತ್ರಗಳಿವೆ. ಇದರಲ್ಲಿ ರೂಪುಗೊಂಡ ವಿಗ್ರಹಗಳ ಕೇಶಾಲಂಕಾರ, ಬಟ್ಟೆ, ಬರೆ ಇವುಗಳನ್ನು ಅಭ್ಯಸಿಸಿ ಗುರುತಿಸಿದ್ರೆ ಅಂದಿನ ಸಾಮಾಜಿಕ ಜೀವನದ ಮೇಲೆ ಹೊಸ ಬೆಳಕು ಬೀರಬಹುದು. ಇದನ್ನ ಯಾರಾದ್ರೂ ಸ್ವಲ್ಪ ಸ್ಟಡಿ ಮಾಡಿ ಅಂತ ಈ ಬರಹಗಾರರು ಹೇಳಿದ್ದಾರೆ. ಸೊ ಇದನ್ನು ಒಬ್ರು ಸ್ಟಡಿ ಮಾಡಿ ಅವತ್ತಿನ ಜನಸಾಮಾನ್ಯರು ಹೇಗಿದ್ರು ಅಂತ ಸ್ಟಡಿ ಮಾಡಿ ಒಂದಿಷ್ಟು ಬುಕ್ ಬರೀರಿ ಅಂತ ಅವರ ಆಸೆ ಆಗಿದೆ. ಇದರ ಜೊತೆಗೆ ಸಮಕಾಲೀನ ಭಿತ್ತಿ ಚಿತ್ರಗಳಲ್ಲಿ ಮತ್ತು ಸಾಹಿತ್ಯದಲ್ಲಿ ಬರುವ ಜನಸಾಮಾನ್ಯರ ಜೀವನ ಕ್ರಮವನ್ನು ಅಭ್ಯಸಿಸಿದಾಗ ಬಡಪಾಯಿ ಜನಸಾಮಾನ್ಯರು ಈ ಮಹಾ ಸಾಮ್ರಾಜ್ಯ ಕಟ್ಟುವುದರಲ್ಲಿ ತಮ್ಮದೇ ವಿಧದಲ್ಲಿ ನೀಡಿದ ಕೊಡುಗೆ, ಮಾಡಿದ ಸೇವೆ ಮತ್ತು ತ್ಯಾಗ, ಇವಕ್ಕೆಲ್ಲ ಹೊಸ ಆಯಾಮ ಬರಲಿ. ಸಾಮ್ರಾಜ್ಯ ಏನು ಮಹಾನ್ ಸಾಮ್ರಾಜ್ಯನೇ ರೀ, ಜನರು ಸಾಮಾನ್ಯರೇ. ಸಾಮ್ರಾಜ್ಯ ಮಹಾನ್, ಜನ ಸಾಮಾನ್ಯ. ಸಾಮ್ರಾಜ್ಯ ಸಾಮಾನ್ಯ ನೋಡಿ, ಮಹಾನ್ ಸಾಮ್ರಾಜ್ಯ, ಜನಸಾಮಾನ್ಯ. ಇದು ಐರನಿ, ಎಲ್ಲ ಸಾಮ್ರಾಜ್ಯಗಳ ಐರನಿನೇ ಇದು, ಎಲ್ಲ ಸಾಮ್ರಾಜ್ಯಗಳ ವಿಪರ್ಯಾಸನೇ ಇದು. ಜನಸಾಮಾನ್ಯರನ್ನ ಯಾವ ರಾಜರು ಎಂದಿಗೂ ಅವರನ್ನ ಸರಿಸಮಾನವಾಗಿ ಗುರುತಿಸಿಕೊಳ್ಳಲೇ ಇಲ್ಲ. ಸಂಪತ್ತಿನ ಸಮಾನ ಹಂಚಿಕೆ ಎಂದಿಗೂ ಆಗಲಿಲ್ಲ. ಆ ಸಂಪತ್ತಿನ ಹಂಚಿಕೆ ಆಗೋದು ಪ್ರಜಾಪ್ರಭುತ್ವವೇ ಬರಬೇಕಾಯ್ತು ತಕ್ಕ ಮಟ್ಟಿಗೆ. ಪರವಾಗಿಲ್ಲ ಆವತ್ತಿನ ಕಾಲಕ್ಕೆ ಕಂಪೇರ್ ಮಾಡ್ಕೊಂಡ್ರಿ ಅಂತ ನಾವಿವತ್ತು ಹೇಳ್ಕೋಬಹುದು ಅಲ್ವಾ. ಅಲ್ಲನ್ರಿ, ನಾಳೆ ಇನ್ನೊಂದಿಷ್ಟು